ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ಆಗಿರೋದನ್ನ ಪರಿಗಣಿಸಬೇಕು. ಆಕೆಗೆ ಯಾಕೆ ಜಾಮೀನು ಕೊಡಬಾರದು ಅನ್ನೋದ್ರ ಬಗ್ಗೆ ಇಲ್ಲಿ ವಕೀಲರ ವಾದ. ಒಂದು ವೇಳೆ ಆಕೆಗೆ ಜಾಮೀನು ಸಿಕ್ಕರೆ ಆಕೆ ದೇಶವನ್ನ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಹಾಗೇನೆ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಇಲ್ಲಿ ನಡೆದಿರೋದು ದೊಡ್ಡ ಮಟ್ಟದ ಸ್ಮಗ್ಲಿಂಗ್. ಆಕೆಯ ಲಿಂಕ್ ಬಹಳ ದೊಡ್ಡದಿದೆ. ಆಕೆಯ ಮೇಲೆ ಪ್ರಭಾವಿಗಳ ಕೃಪಕಟಾಕ್ಷ ಇದೆ. ಏನು ಬೇಕಾದರೂ ಆಗಬಹುದು. ತನಿಖೆ ನಡೀತಾ ಇದೆ. ಅದು ಸಂಪೂರ್ಣ ಆಗಲಿ, ವರದಿ ಬರಲಿ. ಒಂದು ವೇಳೆ ತನಿಖೆಯ ಹಂತದಲ್ಲೇನಾದರೂ ಆಕೆಗೆ ಜಾಮೀನು ಸಿಕ್ಕರೆ ಪ್ರಕರಣವೇ ಸಂಪೂರ್ಣವಾಗಿ ಹಳಿ ತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಿ ಡಿಆರ್ಐ ಪರ ವಕೀಲರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಾಳೆ, ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ಲು. ಆರಂಭದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಬಡಬಡಾಯಿಸ್ತಾ ಇದ್ಲು. ಡಿಆರ್ಐ ಅಧಿಕಾರಿಗಳು ತಮ್ಮದೇ ಆದ ಧಾಟಿಯಲ್ಲಿ ಆಕೆಯ ಬಾಯಿ ಬಿಡಿಸಿದ್ದಾರೆ. ಒಂದಷ್ಟು ಸತ್ಯಗಳನ್ನು ಕಕ್ಕಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಗಂಭೀರ ಸ್ವರೂಪದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅನ್ನೋದು ಕೂಡ ಈಗಾಗಲೇ ಜಗಜ್ಜಾಹೀರಾಗಿದೆ. ಗೋಲ್ಡನ್ನು ತರ್ತಾ ಇದ್ಲು, ಅದನ್ನು ಯಾರಿಗೆ ಇಲ್ಲಿ ಆಕೆ ಡೆಲಿವರ್ ಮಾಡ್ತಾ ಇದ್ಲು, ಯಾರ ಜೇಬ್ ಸೇರ್ತಿತ್ತು, ಯಾರ ಮನೆ ಸೇರ್ತಿತ್ತು. ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜಕೀಯ ಕೆಸರಚಾಟಕ್ಕೂ ಕೂಡ ಕಾರಣ ಆಗಿದೆ. ಆಡಳಿತಾರೂಢ ಮತ್ತು ವಿಪಕ್ಷಗಳ ನಡುವೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಆದರೆ ಅಸಲಿಯತ್ತೇನು, ಈಕೆಯ ಹಿಂದೆ ಯಾರಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಆರಾಮಾಗಿ ಹೀರೋಯಿನ್ ಆಗಿ ಸಿನಿಮಾ ಮಾಡ್ಕೊಂಡಿದ್ದಿದ್ರೆ ಇವತ್ತು ರನ್ಯಾ ರಾವ್ ಈ ಪರಿಸ್ಥಿತಿಗೆ ಬಂದು ನಿಲ್ತಾ ಇರಲಿಲ್ಲ. ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆನೋ ದುರಾಸೆನೋ ಗೊತ್ತಿಲ್ಲ, ಇವತ್ತು ಆಕೆಯನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ರನ್ಯಾ ರಾವ್ ಬಂಧನ ಪ್ರಕರಣ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಈಗಾಗಲೇ ಹೇಳಿದಂಗೆ ಆರಂಭ ಆಗಿದೆ. ವಾದ ನಡೀತಾ ಇದೆ. ಡಿಆರ್ಐ ಪರ ವಕೀಲ ಮಧುರಾವ್ ಅವರಿಂದ ವಾದ ಮಂಡನೆಯಾಗ್ತಿದೆ. ಕಸ್ಟಡಿ ಅವಧಿಯಲ್ಲಿ ರನ್ಯಾ ರಾವ್ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಅಪರಾಧದ ಮನಸ್ಥಿತಿ ಪರಿಗಣಿಸಿದರೆ ಜೈಲಿನಲ್ಲಿರೋದು ಸೂಕ್ತ. ಆಕೆಗೆ ಜಾಮೀನು ನೀಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಮಹಿಳೆಯಾಗಿದ್ದರೂ ಕೃತ್ಯವನ್ನು ಪರಿಗಣಿಸಿ ಬೇಲನ್ನ ಕೊಡಬಾರದು, ಅನುಕಂಪದ ಮಾತು ಬರಬಾರದು. ಇಲ್ಲಿ ಇದು ದೊಡ್ಡ ಮಟ್ಟದ ಸ್ಮಗ್ಲಿಂಗ್. ಹಾಗೇನೆ ಈ ಹಂತದಲ್ಲಿ ತನಿಖಾಧಿಕಾರಿಗಳಿಂದ ಏನು ದಾಖಲೆಗಳು ಸಂಗ್ರಹ ಆಗಿದೆಯಲ್ಲ, ಇದನ್ನ ಸಂಶಯಿಸುವಂತಿಲ್ಲ, ಸಂಶಯಿಸಬಾರದು ಕೂಡ. ಮಧುರಾವ್ ಅವರ ವಾದ ಮಂಡನೆಯ ಪ್ರಮುಖ ಅಂಶಗಳಿದು. ಆರಂಭದಿಂದಲೂ ಕೂಡ ಆಕೆ ದುಬೈನಿಂದ ಏರ್ಪೋರ್ಟ್ಗೆ ಬಂದು ಅಲ್ಲಿ ಹೇಗೆ ತಗ್ಲಾಕೊಂಡ್ಲು, ನಂತರ ಆಕೆಯನ್ನು ವಶಕ್ಕೆ ಪಡೆದಂತಹ ಪ್ರಕ್ರಿಯೆ ಹೇಗಿದೆ, ಈ ಗೋಲ್ಡ್ ಸ್ಮಗ್ಲಿಂಗ್ ಕಳ್ಳ ಚಿನ್ನ ಸಾಗಾಣಿಕೆಯ ಪ್ರಕರಣದ ವ್ಯಾಪ್ತಿ ಕಾನೂನಿನ ಪ್ರಕಾರ ಎಷ್ಟಿದೆ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಏನು ಇದೆ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿ ತಮ್ಮ ವಾದ ಮಂಡನೆಯನ್ನು ಶುರು ಮಾಡ್ತಾರೆ. ಅದಾದಮೇಲೆ ಆಕೆಯ ತನಿಖೆ ಹೇಗೆ ನಡೀತು, ಪ್ರಕ್ರಿಯೆ ಹೇಗೆ ನಡೀತು, ಆಕೆಯಿಂದ ಮಾಹಿತಿಯನ್ನು ಪಡೆದು ಸೈನನ್ನು ಪಡೆಯಲಾಯಿತು. ಆಕೆಯ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಲಾಯಿತು. ಅದಾದಮೇಲೆ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿ ಈಕೆ ಇದ್ಲು 3 ದಿನಗಳ ಕಾಲ. ಅಲ್ಲೂ ಕೂಡ ಪ್ರಕರಣದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಲಾಯಿತು, ತನಿಖೆಗೆ ಒಳಪಡಿಸಿ. ಆ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ತನ್ನ ಮೇಲೆ ಡಿಆರ್ಐ ಅಧಿಕಾರಿಗಳು ಹೇಗೆ ನಡ್ಕೊಂಡ್ರು ಮತ್ತು ಹೇಗೆ ನಿಂದಿಸಿದ್ರು, ಕೆಟ್ಟದಾಗಿ ಬೈದ್ರು ಅಂತ ಆರೋಪವನ್ನು ಮಾಡಿದ್ಲು. ತನಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಆರಂಭದಿಂದಲೂ ಕೂಡ ಕೊಡ್ತಿರಲಿಲ್ಲ ಅಂತ ಏನು ಆರೋಪಿಸಿದ್ಲು, ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಮಧುರಾವ್ ಅವರು ಮಾಡಿದ್ರು. ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಯಾರೆಲ್ಲ ಆರೋಪಿತರಿದ್ದಾರೋ ಆ ಪೈಕಿ ಒಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. 2ನೇ ಆರೋಪಿ ತರುಣ್ ರಾಜ್. ಇನ್ನು ಎಷ್ಟು ಮಂದಿ ಇದ್ದಾರೆ, ಇದರ ವ್ಯಾಪ್ತಿ ಎಲ್ಲಿವರೆಗೂ ಕೂಡ ಹರಡಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ತನಿಖೆ ಮುಂದುವರಿಬೇಕಿದೆ. ಹಾಗಾಗಿ ಆಕೆಗೆ ಜಾಮೀನನ್ನು ಕೊಡಬೇಡಿ ಅನ್ನೋದು ಅವರ ಪ್ರಬಲ ವಾದ.